ನಮ್ಮ ಅಕ್ಕನ ಇವಾಗ ಕತ್ತಿಡ್ಕೊಂಡು ದರ 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 ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ ಗೈಸ್. ನಮ್ಮ ಮನೇಲಿ ಎಲ್ಲದಕ್ಕಿಂತ ಲೇಟಾಗಿ ರೆಡಿ ಆಗೋದು ಒಂದು ಹುಡುಗಿ ತೋರಿಸ್ತೀನಿ ರೀ. ತಗೋಬ್ರೋ ನೀನ್ ಹೆಂಡತಿಗೆ. ಅಯ್ಯೋ ದೇವ್ರೆ, ಅಯ್ಯೋ ನಮ್ಮ ಅಕ್ಕ ದೇವತೆ ಕಣಲಿ. ಇಷ್ಟ ತಕ ನಮ್ಮ ಬಾಬಾ ಮಗು ತರ 30-40 ಒಯ್ತಾ ಇರ್ರಿ. ಇವಾಗ ರೊಚ್ಗೆದ್ ಬಿಟ್ಟವ್ರೆ. ಕಟ್ಟಿ ಕಳೆದವರೆಲ್ಲ ಏನಾದರೂ. ಗೈಸ್ ಮಸಾಲೆ ದೋಸೆ ಬಂದಿದೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮನೆ ಮಾಡುತ್ತೀವಿ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಸ್ವಾಗತ. ಸೊ ಗೈಸ್ ಇವತ್ತಿನ ವಿಶೇಷ ಏನಂದರೆ ಸಂಡೇ ನಮ್ಮ ಅಣ್ಣನ ಮಗಳದು ಬರ್ತಡೇ ಇದೆ. ಸೊ ಇಲ್ಲಿಂದ ನಾವು ಎಲ್ಲರೂ ಕೇಳಿರ್ತೀರ 10 ದಿನಕಲ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಮಾಡ್ತಾ ಇದ್ದಾರೆ. ಆಲ್ರೆಡಿ ಲೇಟ್ ಆಯಿತು, 7 o'clock ಅಷ್ಟೊಂದು ಮನೆ ಬಿಡ್ಬೇಕಂತ ಅಂದ್ಕೊಂಡ್ವಿ. ಬಟ್ ಇವತ್ತು ಕೂಡ ಹಂಗೆ ಲೇಟ್ ಆಗಿದೆ. 7:45. ನಾನು ಆಗ್ಲಿಂದ ವೆಯ್ಟ್ ಮಾಡ್ತಾನೆ ಇದ್ದೀನಪ್ಪ. ನಮ್ಮ ಅಕ್ಕ ನಮ್ಮ ಭಾವ ಈ ಮದುವೆ ಗಂಡು ಹೆಣ್ಣು ರೆಡಿ ಆದಂಗೆ ರೆಡಿ ಆಗ್ತಾವ್ರೆ. ಪಾಪ 7 o'clock ಬಿಡಬೇಕಾಗಿತ್ತು, 7:30, 45 ಆಯಿತು. ಹಾಂ, ಇನ್ನೂ ಬಿಟ್ಟಿಲ್ಲ. ಯಾಕೆ? ನಮ್ಮಪ್ಪ ಮೂಕ ವಿಸ್ಮಿತ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಹಾಂ, ನಂದೇನಪ್ಪ 7:15 ಹೋಗ್ತಾ ಇದೀವಿ. 7:45 ಇನ್ನೂ ಮನೆ ಬಿಟ್ಟಿಲ್ಲ. ತಾವುಗಳೇ ಲೇಟ್ ಮಾಡಿರೋದು. ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ ನನ್ನ ಮೇಲೆ ಏನಾದ್ರು ಹೇಳಿದ್ರೆ. ಏನ್ ಗೊತ್ತಾ, 6 ಗಂಟೆಗೆ ಎದ್ಬಿಟ್ಟು ಎಲ್ಲಾರನ್ನ ಎಬ್ರಿಸಿ ಎಲ್ಲಾರ್ಗು ಸ್ನಾನ ಮಾಡಿಸಿ, ಅಂದ್ರೆ ಸ್ನಾನ ಮಾಡಿಸ್ಲಿಲ್ಲ, ಸ್ನಾನ ಮಾಡಿಸ್ಲಿಲ್ಲ. ಸುಳ್ಳು ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ಟೈಮ್ ಆಯ್ತು ಗೈಸ್. ನಮ್ಮ ಮನೇಲಿ ಎಲ್ಲದಕ್ಕಿಂತ ಲೇಟಾಗಿ ರೆಡಿ ಆಗೋದು ಒಂದು ಹುಡುಗಿ ತೋರಿಸ್ತೀನಿ ರೀ. ನೋಡಿ, ಬರ್ತಡೇ ಇರೋದು ಯಾರ್ದು ನೋಡ್ರಿ. ಯಪ್ಪ, ಚೋ 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 ದೇವ್ರೇ, ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕಪ್ಪ ನಾನು. ಯಾವ ತರ ನೀನ್ ಹಿಂಗ್ ರೆಡಿ ಆಗಿದ್ಯಾನಾ? ನಾನು ನನ್ನ 30 ವರ್ಷದ ಜೀವನದಲ್ಲಣ ರೆಡಿ ಆಗಕ್ಕೆ ಕಾಮನ್ ಸೆನ್ಸ್. ಗೈಸ್ ನಂಗೊಂದು ಅರ್ಥ ಆಗಲ್ಲ, ಹುಡುಗಿರ ಜಾಸ್ತಿ ಟೈಮ್ ತಗೊಂತ ರೆಡಿ ಆಗಕ್ಕೆ. ನಿಮ್ಗೇನಾದ್ರು ಯಾಕೆ ಹುಡುಗಿರ್ ಪ್ಯಾಂಟ್ ಶರ್ಟ್ ಹಾಕಲ್ವಾ? ಏನ್ ಮಾತಾಡ್ತಾನೆ ಹುಡುಗಿ? ರೋಯ್ತವ್ರೆ, ಏನ್ರಿ ಮಾಡ್ತಾ ಇದ್ದೀರಾ? ಇನ್ನೊಂದ್ಸತಿ ಹೊಡೀರಿ. ಪುಷ್ಪಟಾಕಿ ನಿಂತಾರ. ತಮ್ಮ ಪಾಪ ಕೊಡು, ಹೊಡಿ ನಾವನಿ, ಕೊಡಿಲಿ ತವ ಇಲ್ಲಿ. ನೀನೇ ಹೊಡಿತ್ಯಾ? ಹಾಂ ಹೊಡಿ. ಇವನ್ ಪ್ರಕಾರ ಹೊಡೆಯೋದು ಅಂದ್ರೆ ಈ ಥರನಾ? ದೇವರ ಆದ್ರೂ ಪರವಾಗಿಲ್ಲ. ನಮ್ಮ ಅಕ್ಕನ ಇವಾಗ ಕತ್ತಿಡ್ಕೊಂಡು ದರ 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 ಅಂತ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಎಲ್ಲೈತೆ? ಇಲ್ಲ ಇದೆಯಾ? ಬಾ ಅಕ್ಕ, ಇಷ್ಟೊತ್ತಾಯ್ತಕ್ಕ. ಇಲ್ಲಕ್ಕ, ನೋಡು ಕತ್ತು ಖಾಲಿ ಆಯ್ತಲ್ಲ ಮಾಮ ಅಂತೂ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಬೇಗ ಬೇಗ ರೆಡಿಯಾಗಿ ಬಾರಕ್ಕ, ಅದು ಎಷ್ಟೊತ್ತು ತಗೊಂತ್ಯಾ? ಮತ್ತೆ ಏನು ಪಾಪ? ನಮ್ಮಪ್ಪ ನೋಡಿ ಗೈಸ್, ಕ್ಯಾಮ್ರಾ ಹತ್ರ ಬಂತು ಅಂದರೆ ಫುಲ್ ಸೈಲೆಂಟ್, ಒಳ್ಳೆ ಮಗು ಥರ ಮಾತೇ ಆಡೋದಿಲ್ಲ. ಕ್ಯಾಮ್ರಾ ಆಫ್ ಸ್ಕ್ರೀನ್ ಮಾತ್ರ ಮಸ್ತಾಗಿ ಮಾತಾಡ್ತಾರೆ, ಕ್ಯಾಮ್ರಾ ಹಿಡಿದ್ರೆ ಮಾತೇ ಆಡೋದಿಲ್ಲ. ಗೈಸ್ ನಮ್ಮಪ್ಪ ಕ್ಯಾಮ್ರಾ ಇಲ್ಲ ಅಂದರೆ ಒಳ್ಳೆ ಹಿಂಗೆ ಆಡ್ತಾರೆ ಗೊತ್ತಾ, ಟೆರರಿಸ್ಟ್ ಆಡ್ದಂಗೆ ಆಡ್ತಾರೆ. ಕ್ಯಾಮ್ರಾ ಹಿಡಿದಿದ ತಕ್ಷಣ ನೋಡಿಬೇಕಾದ್ರೆ ಮಾತಾಡ್ರಿ. ಹಾಂ, ಮೂಕನಾಗಬೇಕು. ಹಾಂ, ಸೀರೆ ನಡಿಗಣ, ಸೀರೆ ನಡ್ಗಿಡಿಯೋಕೆ ಪ್ರಾಕ್ಟೀಸ್ ತಗೋಬ್ರೋ ನೀನ್ ಹೆಂಡತಿಗೆ. ಅಯ್ಯೋ ದೇವ್ರೆ, ನಾನು ಹೆಂಡತಿ ಬಂದ್ಮೇಲೆ ಅದೆಲ್ಲ ನೋಡ್ಕೊಳ್ಳೋಣ. ಇವಾಗ ನಿಮ್ದು ಮುಗಿಸ್ಕೊಂಡು ಪಟ ಪಟ ಅಂತ ರೆಡಿಯಾಗಿ ಆಚೆ ಬಂದರೆ ಸಾಕಣವ ತಾಯಿ. ಏನು ಗೊತ್ತಾ, ಈ ಕಾರ್ನ ಹೈವೇ ಓಡ್ಸೋದ್ಕಿನ್ನ ಈ ಬಿಲ್ಡಿಂಗಿಂದ ತೆಗಿಯೋದಿದೆಯಲ್ಲ, ಆಚೆ ಈಚೆ ಗಾಡಿ ನೋಡಿಕೊಂಡು ಒಂಚೂರು, ಯಾಕಂದರೆ ನಾವು ಯಾರು ಪ್ರೋ ಡ್ರೈವರ್ಸ್ ಅಲ್ಲ, ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾವ ನಮ್ಮ ಮಚ್ಚ. ನಿಂಗೆ ಓಡ್ಸೋಕ್ಕೆ ಬರುತ್ತಾ ಕಾರು? ನಿಜ ಬರುತ್ತಾ? ವರ್ಷಕ್ಕೆಲ್ಲ ಕೇಳಿದ್ದು ನಾನು ಓಡ್ಸೋಕ್ಕೆ. ಹಾಂ ಹಾಂ, ಬರದಂತ ಹೇಳ್ಬಿಟ್ಟು ನಿನ್ಗೆಲ್ಲಿ ಕೇಳಿಸ್ಕೊಳ್ಳೋ ಬದಲು ಬರಲ್ಲ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ರೆ ಅದನ್ನೇ ಅರ್ಥ ಆಯ್ತು ಅನ್ಸುತ್ತೆ.
ಬುದ್ಧಿವಂತ ಆಗ್ಬಿಟ್ಟು ನಮ್ಮ ಹುಡುಗ. ಏನು ಗೊತ್ತಾ ಗೈಸ್, ನನ್ನ ಹತ್ರ ಬರ್ತದೆ ಅಂತಲೇ ಹೇಳಿದ್ರು ಕಷ್ಟ, ಬರಲ್ಲ ಅಂತ ಹೇಳಿದ್ರು ಕಷ್ಟ. ಅದಕ್ಕೆ ಏನು ಹೇಳಿದೆ, ಅದು ಯಾಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಸೈಲೆಂಟಾಗಿ ನೂಟ್ಲಾ ಬಿಡೋದು ಒಳ್ಳೇದು. ಅಷ್ಟೇ. ಅದನ್ನ ಕೇಳಿ ಬಂತು ನಮ್ಮ ಕಾರಾಚೆ ಬಂತು. ಬಾರಕ್ಕ, ಬೆಳಗ್ಗೆ 5 ಗಂಟೆಯಿಂದ ರೆಡಿ ಆಗ್ತಾ ಇದೆಯಲ್ಲಕ್ಕ. ಅಯ್ಯೋ ನಮ್ಮ ಅಕ್ಕ ದೇವತೆ ಕಣಲಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತ. ಗೈಸ್ ಹಿಂಗೆ ಬಕೆಟ್ ಹಿಡ್ದ ನನ್ನ ಮಗ ನನ್ನ 2 ಪೀಸ್ ಚಿಕನ್ ಎಕ್ಸ್ಟ್ರಾ ಹಾಕ್ಸ್ಕೊಂಡ. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಹತ್ತು ಕಾರ್ ಹತ್ತು ಇರಪ್ಪ, ಈಗಲೇ ಹತ್ಬಿಡ್ತೀನಿ ಟಾಪ್ ಮೇಲೆ ಏನು ಬೇಡ. ಡಿಕ್ಕಿಲ್ ಹಾಕ ಮಚ್ಚ, ನೀನು ಡಿಕ್ಕಿಲ್ ಕೂತ್ಕೋದೆ ಮಚ್ಚ. ಹಾಂ, ಡಿಕ್ಕಿಲ್ಲ 15 ಲಕ್ಷ ಕೊಟ್ಟು ಕಾರ್ ತೊಗೊಂಡಿದ್ದೀನಿ. ಇಲ್ಲೆಲ್ಲ ಸೈಡಾಗಿ ಕುತ್ಕೋತೀನಿ ಮೂಲೆಯಲ್ಲಿ. ಬೆಳೆ ಸರಿ ಆಯ್ತಲ್ಲ. ಬನ್ನಿ. ಹಾಂ ಬಾ. ಹೆಂಗ್ ಗೊತ್ತಾ, ವ್ಲಾಗ್ ಮಾಡೋರೆಲ್ಲ ಮುಂದೆ ಇರಬೇಕು, ಚಿಕ್ಕ ಹುಡುಗರೆಲ್ಲ ನೀವು ಹಿಂದೆ ಡಿಕ್ಕಿ ಕುತ್ಕೊಂಡ್ಬಿಡು. ಹಾಂ, ಅಲ್ಲೊಂದು ಪ್ಲೇಟ್ ಇಡ್ಲಿ ಕೊಡಿಸ್ತೀನಿ, ಹಿಂದೆ ಹತ್ತು. ನಾನು ಒಂದು ಪ್ಲೇಟ್ ಪಲಾವ್ ಕೊಡ್ತೀನಿ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಬೇಡ, ಡೋಂಟ್ ಲೈಕ್ ಇಟ್ ಬ್ರಾ. ಡಯಟ್ ಅಲ್ಲಿ ಇದ್ದೀನಿ ನಾನು, ಬೇಡ. ಮೊದಲನೇ ರೂಲು, ಕಾರಲ್ಲಿ ಹತ್ತಿದ ತಕ್ಷಣ ಸೀಟ್ ಬೆಲ್ಟ್ ಹಾಕೊಬೇಕು. 2 ರೀಸನ್. ಒಂದು, ಪೊಲೀಸ್ ಹಿಡಿತಾರೆ. ಆಯಿತು, ಆಮೇಲೆ ಇನ್ನೊಂದು ನಮ್ಮ ಸೇಫ್ಟಿಗೋಸ್ಕರ. ಪೊಲೀಸ್ ಹಿಡಿದ್ರೆ ಆಮೇಲೆ 500,000 ಫೈನ್ ಹಾಕ್ತಾರೆ. ಸಮದ್ರು. ಅದಕ್ಕೆ ಸೀಟ್ ಬೆಲ್ಟ್ ಹಾಕೊಬೇಕು. ಅದೇ ಕ್ಯಾಮ್ರಾ ಬತ್ತಂದ್ರೆ ನಮ್ಮ ಪಪ್ಪ ಫುಲ್ ಸೈಲೆಂಟ್ ಅಂದ್ರೆ ಸೈಲೆಂಟ್ ಆಗೋಗ್ಬಿಡ್ತೀರಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ನಮ್ಮ ಅಕ್ಕ ನೋಡ್ರಿ, ಮೇಕಪ್ ಹಾಕೊಂಡ್ 1/4 kg. ಯಪ್ಪ ಹಂಗ್ ಕಾಣ್ತಾವಳೆ. ನನ್ ತಮ್ಮಂಗ್ ಗೊತ್ತಿಲ್ಲ, ಅಯ್ಯೋ, ಇವಾಗ ಸ್ಟಾರ್ಟ್ ಮಾಡಿದ್ವಿ. ಆಕ್ಚುಲಿ ನಾವು 6 o'clock 7:30 6:30 ಏನೇನೋ ಟೈಮ್ ಇತ್ತು ಬಿಡ್ಬೇಕಂತ. ಎದ್ದಿದ್ ಲೇಟ್ ಆಯ್ತು ಗಾಯ್ಸ್. ಮಂಜುನಾಥ್ ಎದ್ದಿದ್ ಲೇಟ್ ಆಯ್ತು ಗಾಯ್ಸ್. ಬಾಯಿ ತುಟಿ ಮೇಲೆ ಹಾಕಿರೋ ಲಿಪ್ಸ್ಟಿಕ್ ಅರ್ಧ ಗಂಟೆ ತಗೊಂಡಾಳ, ಮತ್ತೆ ಮೇಕಪ್ ಒಂದ್ ಅರ್ಧ ಗಂಟೆ. ಲಾರಿ ಹಣ್ಣು ಲಾರಿ ಹಣ್ಣು ನಂಬ್ತೀರಾ ಗಾಯ್ಸ್? ನಂಬ್ಲೇಬೇಕು, ಯಾಕಂದ್ರೆ ನಿನ್ ತುಟಿ ಹಂಗ್ ಕಾಣಿಸ್ತೈತಕ್ಕ. ಲಿಪ್ಸ್ಟಿಕ್ ಇಲ್ಲ ಅನ್ಬಿಟ್ಟು ರಾತ್ರಿ ಮಿಕ್ಕಿರೋ ಬೀಟ್ರೂಟ್ ಪಲ್ಯ ಅಂತ ತಗೊಂಡ್ ತುಟಿಗೆ ಹಚ್ಕೊಂಡ್ ಬಂದ್ಬಿಟ್ಟವಳೆ. ಏನಕ್ಕ, ಟಿಶ್ಯೂ ತಗೊಂಡ್ ಒರ್ಸ್ಕೊಂಡ್ಬಿಡು ಸುಮ್ನ. ಮೇಲೆ ಯಾವ್ದೋ ಮಕ್ಳುಗಳು ಅಕ್ಕ ಮಕ್ಳವೆ ಎದ್ರಕೊಂಡ್ಬಿಡ್ತವೆ. ಅದಲ್ಲ ಗೋವಾಸ್ಟನ್ ಡ್ರೈ ಆಗೋದು ನೋಡಿ. ನಮ್ ಬಾವ ಯಾವ ರೇಂಜ್ ಫುಲ್ ಡಿಸೆಂಟ್ ಆಗಿ ಡ್ರೈವ್ ಮಾಡ್ತವ್ರೆ. ಅವ್ರಿಗೆ ನಾನೇ ಡ್ರೈವಿಂಗ್ ಹೇಳ್ಕೊಟ್ಟಿದ್ದು. ಇವಾಗ ನಾನ್ ಡ್ರೈವ್ ಮಾಡಿದ್ರೆ ಬ್ಲಾಕ್ ಮಾಡಕ್ ಆಗಲ್ವಲ್ಲ ಅಂತ ಅವ್ರಿಗೆ ಕೊಟ್ಟಿದ್ದೀನಿ. ಸೊ ಅವ್ರಿಗೆ ನನ್ ಕಡೆಯಿಂದ ತೊಂದ್ರೆ ಆಗ್ಬಾರ್ದು. ಇವನ್ಗೂ ನಾನೇ ಹೇಳ್ಕೊಟ್ಟಿದ್ದು ಗಾಯ್ಸ್. ನನ್ ಮಗ ಕುಂತವನಲ್ಲ ಹಿಂದೆ, ಇವನ್ಗೂ ನಾನೇ ಹೇಳ್ಕೊಟ್ಟಿದ್ದು. ಇವಾಗ ನೋಡ್ರಿ ನನ್ಗೆ ಜಾಸ್ತಿ ಮಾತಾಡ್ತವನೆ. ಸೀಟ್ ಮುಂದಕ್ಕ ಹೆಂಗ ಕಳೋದು? ಸೀಟ್ ಮುಂದಕ್ಕೆ ಗಾಡಿ ಓಡಿಸ್ತಾನಂತೆ. ಏನ್ ಹೇಳ್ತೀಯೋ? ಡ್ರೈವರ್ ಅಂತೆ, ಡ್ರೈವರು ಹಿಂದಕ್ಕೆ ಹೋಯ್ತೈತೆ. ಅದೇ ಮುಂದಕ್ಕೆ ಹೇಳ್ಕೊಳ್ಳ ಮಾಡಿ. ಬತ್ತಾ ಅಂಕೂರು ಬಂತು ಗೈಸ್. ಅದು ಏನ್ ಗೊತ್ತಾ, ನಾನು ಈ ಸಣ್ಣ ಕಾರೆಲ್ಲ ಓಡಾಡ್ಸಲ್ಲ. ಆಡಿ, ಫೆರಾರಿ, ಲ್ಯಾಂಬೋರ್ಗಿನಿ, ಕೋಟಿನ ಪುಟ್ಕೋಸಿ ಸುತ್ಕೊಂಡು ಓಡಾಡೋ ವಂಶ ಕಂಡ ನಮ್ದು. ಈ ತರ ಕಾರ್ಡ್ಸ್ ಓಡಿಸಿ ಅದು ನೆನ್ನೆ ಯಾರಿಗೋ ಕೊಟ್ಬಿಟ್ಟೆ ಆಟ ಆಡ್ಕೊಂಡಿರ್ಲಿ ಅಂತ. ಫಾರ್ಚುನರ್ ಅಲ್ಲಿ ಮಚ್ಚ ನಿಂಗೆ ಗೊತ್ತಿಲ್ಲ, ನನ್ ಗೇರ್ಲೆಸ್ ಯೂಸ್ ಮಾಡೋದು ಆಟೋಮೆಟಿಕ್. ಯಾಕೆ ನೀನ್ ನೋಡಿದ? ಚಿಕ್ಕ ಹುಡುಗನ ಇಲ್ಲೇ. ನಾನು ನಮ್ ಬಾವ ಕಾರ್ನೆಲ್ಲ ಸೆಲೆಕ್ಟ್ ಮಾಡಕ್ ಹೋಗಿದ್ವಲ್ಲ, ಕಾರ್ ಸೆಲೆಕ್ಟ್ ಮಾಡಕ್ ಹೋಗಿದ್ವಿ ನಾನು ನಮ್ ಬಾವ. ಅವಾಗ ನಮ್ ಫ್ಯಾಮಿಲಿನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ನಾವ್ ಈ 5 seater ಕಾರೆಲ್ಲ ಬೇಡ 7 seater ಬುಕ್ ಮಾಡೋಣ ಅಂತ ಅನ್ಕೊಂಡೆ. ಒಂದ್ ದಿವಸ ಊರಿಗೆ ಹೋಗಿ ವಾಪಸ್ ಬಂದ್ಮೇಲೆ ಅಂತ ಆಯ್ತು 7 seater ನಮಗ್ ಆಗಲ್ಲ, ಯಾವ್ದಾರ TT ಗಾಡಿ ಏನಾರ ತಗೋಬೇಕು ಅಂತ. ಯಾಕಂದ್ರೆ ನಮ್ ಫ್ಯಾಮಿಲಿ ಎಷ್ಟು ದೊಡ್ಡದಿದೆ. ಅಣ್ಣ ಫುಲ್ ಗುರಾಯಿಸ್ತವ್ರೆ. ಬವಾ ನೀನೇ ಸೆಂಟ್ರ್ ರೋಡ್ಗೆ ತಂದಲ್ಲ ಬವಾ. ಇನ್ನ ಮದ್ವೆ ಆಗಿಲ್ಲ, ಮಕ್ಳಾಗಿಲ್ಲ, ಆಗ್ಲೇ ಸೆಂಟ್ರ್ ರೋಡ್ಗೆ ತಂದು ನಿನ್ಸಿದ್ಯಾ. ಯಾವ ಬಸ್ಗೆ ಕುತ್ಕೊಂಡೋದ್ರೆ
BMTC ಬಸ್ ಅವ್ರು ನಮಗ್ ಬೈದಿಲ್ಲ ಅಂದ್ರೆ ಸಾಕು. ಆದ್ರೂ ಕೈ ತೋರ್ಸಿದ್ರು, ಇರ್ಲಿ ಪರವಾಗಿಲ್ಲ. ಇಂಡಿಕೇಟರ್ ಹಾಕಿದ್ಯಾ ಬಾವ? ಬಾಯ್ ನಮ್ ರೋಡೆ ಗೈಸ್. ಈ ತರ ಯಾರು ರೂಲ್ಸ್ ಬ್ರೇಕ್ ಮಾಡಕ್ ಹೋಗ್ಬೇಡಿ. ನಮ್ಗೆ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ಹಂಗ್ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ ಅಂದ್ರೆ ನ್ಯಾಯ ನೀತಿ ಧರ್ಮ ಅಂತ ಏನಾರು ಇದ್ರೆ ಅದನ್ನ ಕಾಪಾಡ್ತಿರೋದೇ ನಾವುಗಳು. ಹಂಗೆಲ್ಲ ರೂಲ್ಸ್ ಎಲ್ಲ ಬ್ರೇಕ್ ಮಾಡಲ್ಲ. ಆದ್ರೆ ಈ ನನ್ ಮಗ ಇದಾನಲ್ಲ, ಇವನು ಒಂದ್ ದಿವಸನೂ ರೂಲ್ಸೇ ಫಾಲೋ ಮಾಡಿಲ್ಲ. ಏನ್ ರೂಲ್ಸ್ ಫಾಲೋ ಮಾಡ್ಬೇಕು? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ರೂಲ್ಸ್ ಫಾಲೋ ಮಾಡ್ಬೇಕು? ಏಂತಕ್ ರೂಲ್ಸ್ ಫಾಲೋ ಮಾಡ್ಬೇಕು? ಎಲ್ಲಿಂದ ಬಂದು ಹೆಲ್ಮೆಟ್ ಶಿಷ್ಯ, ಹೆಲ್ಮೆಟ್ ಇಸ್ ಕಂಪಲ್ಸರಿ ಶಿಷ್ಯ. ಏನ್ ರೂಲ್ಸ್? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ನೀನ್ ಉಳಿಯಕು ಆಮೇಲೆ ಮಾರಿ ಮುತ್ತು ನಾನ್ ನೋಡ್ಕೊಳಕ್ ಆಗಲ್ಲ. ಏನಪ್ಪಾ ಅಂದ್ರೆ ಒಂದೆರಡು ದಿವಸ ತಂಗಿ ಅಂತ ಬೇಕಾದ್ರೆ ನೋಡ್ಕೊತೀನಿ ಅಷ್ಟೇ. ಅವನ್ ಎದ್ವಾರ ಎಡಗೈಲು ಮೂಸ್ ನೋಡಲ್ಲ ಅವನು. ಆದ್ರೂ ಕಾರ್ ಓಡ್ಸೋದಿದೆಯಲ್ಲ ತುಂಬಾ ಕಷ್ಟ. ಡ್ರೈವಿಂಗ್ ಸ್ಕೂಲ್ ಹೋಯ್ತೀನಿ ಅಂತ ಅಂದಲ್ಲ. ಡ್ರೈವಿಂಗ್ ಸ್ಕೂಲ್ಗೆ ಹೋಗೋಣ ಅನ್ಕೊಂಡೆ. ಈ ತರ ಎಲ್ಲ ಟೈಮ್ ಸಿಗ್ತಾ ಇಲ್ಲ ನನಗೆ. ಐ ಆಮ್ ವೆರಿ ಬಿಸಿ. ಏನ್ ಡ್ರೈವಿಂಗ್ ಸ್ಕೂಲು? ನೀನ್ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ನಾನಲ್ವಾ? ಗೈಸ್ ಅವರು ಸುಮ್ನೆ ಹೇಳ್ತಿರೋದು ವಿಡಿಯೋದಲ್ಲಿ. ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ನಾನೇ. ಡ್ರೈವಿಂಗ್ ಸ್ಕೂಲ್ಗೆ ಹೋಗೋಣ. ಪೆಟ್ರೋಲ್ ಹಾಕಕ್ ಜಾಗ ಎಲ್ಲಿ ಬರುತ್ತೆ ಇದ್ರಲ್ಲಿ? ಸರಿ, ಪೆಟ್ರೋಲ್ ಹಾಕಕ್ ಜಾಗ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ತೆಗೆದು ಎಲ್ಲಿ ಬರುತ್ತೆ? ಇದು ಎಲೆಕ್ಟ್ರಿಕ್ ವೆಹಿಕಲ್. ಎಲೆಕ್ಟ್ರಿಕ್ ವೆಹಿಕಲ್ ಪೆಟ್ರೋಲ್ ಹಾಕ್ಸಲ್ಲ. ನೀವ್ ಅಲರ್ಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡಿದೆ ಅಷ್ಟೇ. ಆಯ್ತು ಬ್ರಿಜ್ಜಾ, ಪೆಟ್ರೋಲ್ ಹಾಕ್ಸೋದ್ ಎಲ್ಲಿ ಬರುತ್ತೆ ಗೊತ್ತಾ? ಹಿಂದೆ ಡಿಕ್ಕಿ ಐತಲ್ವಾ? ಇರಲಿ ಹೇಳೋವರ್ಗು ತಡ್ಕೊಳ್ಳೋ. ಮುಂದೆ ಡಿಕ್ಕಿ ಐತಲ್ವಾ? ಮುಂದೆ ಅಲ್ಲ, ಮುಂದೆ ಡಿಕ್ಕಿ ಹೊಡಿ ಚಪ್ಪಾಳೆ ಎಲ್ಲಾರು. ಮುಂದೆ ಡಿಕ್ಕಿ ಬರುತ್ತೆ. ಸುಮ್ನೆ ಹಿಂಗ ಅವಾಗ ಕಾಮಿಡಿ ಮಾಡ್ತಾ ಇರ್ತೀನಿ. ನಗಾಡ್ಬೇಕಲ್ಲ ಹುಡುಗ. ಬ್ಯಾನೆಟ್ ಬರೋದು ತಪ್ಪಲ್ಲ ಬಿಡಿದ್ದೇನೆ. ಪೆಟ್ರೋಲ್ ಬಂಕ್ ಹೋದ್ರೆ ಅಣ್ಣ ಓಪನ್ ಮಾಡ್ತಾರೆ. ಓಪನ್ ಮಾಡಲ್ಲ, ನಾವು ಓಪನ್ ಮಾಡಬೇಕು. ಒಳಗಡೆ ಅಲ್ಲಿ ನಮ್ಮ ಬಾವ ಕೆಳಗಡೆ ಎಲ್ಲ ಕೈ ಹಾಕ್ಬಿಟ್ಟು ರಪ್ಪ ನಂಗೆ ತೆಗಿತಾರೆ, ಅದು ಓಪನ್ ಆಗುತ್ತೆ. ಅಲ್ಲಿ ಮುಂದೆ ಪೆಟ್ರೋಲ್ ಹಾಕ್ಸ್ಬೇಕಾರೆ ನಾನು ಹೇಳಿಲ್ಲ, ನಾನು ಯೂಸ್ ಮಾಡೋದಲ್ಲ ಅಂತ ದೊಡ್ಡ ಪೆಟ್ರೋಲ್ ಹಾಕಂಗಿಲ್ಲ ಕಣೆ, ಹಂಗೆ ಉದುರುತ್ತದೆ. ಹಂಗೆ ಹೋಗುತ್ತೆ. ಬಾವ ನನ್ ಕಡೆ ಸಪೋರ್ಟ್ ಮಾಡ್ಬೇಕು. ಏನ್ ಹೇಳು? ಅದೇ ಕಣ, ಪೆಟ್ರೋಲ್ ಹಾಕಂಗೇ ಇಲ್ಲ. ನಮ್ ಪೆಟ್ರೋಲ್ ಎಲೆಕ್ಟ್ರಿಕ್. ಶರ್ಟ್ ಪ್ಯಾಂಟ್ ಎರಡು ಬಿಚ್ಕೊಂಡ್ಬಿಡ್ರಪ್ಪ, ನನ್ನ ಹತ್ರ ಏನು ಇಲ್ಲ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನಯರಕ್ಕೆ ಹಾಕ್ಬೇಕು ಇವಾಗ, ರೇಟ್ ಜಾಸ್ತಿ ಆಗಿದೆ. ನಯರದಲ್ಲಿ ರೇಟ್ ಜಾಸ್ತಿ ಇದೆ. ಯಾಕ್ರಿ ಬಡಪಾಯಿ ಮೇಲೆ ಯಾಕ್ರಿ? ಐಫೋನ್ ಟೈಪ್ ಇಲ್ಲ, ಕ್ಯಾಮ್ರಾದೇನ್ ಸೆಟ್ಟಿಂಗ್ಸ್ ಎಲ್ಲ. ಆ ಡಿಸೈನ್ ಮಾತ್ರ ಐಫೋನ್ ತರದ್ ಕೊಟ್ಟವ್ರೆ. ಆದ್ರೆ ಐಫೋನ್ ಬ್ರ್ಯಾಂಡ್ ಅಮ್ಮ, ಐಫೋನ್ ಬ್ರ್ಯಾಂಡ್. ಏನಪ್ಪ ಚಾರ್ಜಿಂಗ್ ಇವತ್ತು ಹಾಕಿದ್ರೆ ಒಂದು ಮುಂದಿನ ತಿಂಗಳೇ ನಾನು ಅವ್ರಿಗೆ ಹಾಕೋದು. ಅದೇ 2 ಅವರ್ 3 ಅವರ್ ಬರುತ್ತೆ, ಏನ್ ತೊಂದ್ರೆ ಇಲ್ಲ. ಏನ್ 2 ಅವರ್ 3 ಅವರ್ ಅಂಡರ್ ಎಸ್ಟಿಮೇಟ್ ಮಾಡ್ಬೇಡಪ್ಪ. ಬೆಳಗ್ಗೆ ಹಾಕರ್ ಸಂಜೆವರೆಗೂ ಮೇಂಟೈನ್ ಆಗುತ್ತೆ. ಈ ತರ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ಶೋಕಿ ಮಾಡಿದ್ರೆ ಒಂದ್ ಸ್ವಲ್ಪ ಬೇಗ ಖಾಲಿ ಆಗುತ್ತೆ. ಆಗ್ಬಿಡುತ್ತೆ ಒಂದು 3 ಅವರ್. ಅವ್ರೇನಂತಂದ್ರು ಮತ್ತೆ? ಅಲ್ಲೇ ಲೈನ್ಸ್ ಬಂದಾಯ್ತಲ್ಲ. ಲೈನ್ಸ್ ಅಲ್ಲ ಅದು ಗ್ರಿಡ್ ಲೈನ್ಸ್ ಅಂತಾರೆ ಕ್ಯಾಮ್ರಾಗೆ. ಅದು ಇದು ವ್ಯತ್ಯಾಸ ಗೊತ್ತಿಲ್ಲ, ಸುಮ್ನೆ. ನಾವು ಎಲ್ಲ ಲೋಕಲ್ ಫೋನ್ ಎಲ್ಲ ನೋಡಿಲ್ಲ ಕಣ. ಐಫೋನ್ಗೆ ಲೋಕಲ್ ಅಂತ ಹೇಳ್ತಿದ್ದೀರಾ? ಶೆಟ್, ಐಫೋನ್ ಬೆಲೆ ಗೊತ್ತಿಲ್ಲ ಗೈಸ್, ಅದಕ್ಕೆ ಮಾತಾಡ್ತವ್ರೆ. ಸಾಂಗ್ ಹಾಕ್ಬೇಕಾ? ಫೋನ್ ಕೊಡು ಬೇಗ. ಯಾರ್ದಿದು?
ನಾನು ಆಕ್ಚುಲಿ ಫಸ್ಟ್ ಟೈಮ್ ಈ ತರ ಲೋಕಲ್ ಫೋನ್ ಹಿಡಿತಾ ಇರೋದು. ನಿಂದ ಎಷ್ಟು ಸಾವಿರ ಮೊಬೈಲ್ ಯಾರ್ದು? 83,000 ಬ್ರೋ. ಹೆಚ್ಚಿಗೆ ಮೇಲೆ ಅಂದ ಅಷ್ಟೇ ಐತೆ, ಹೆಚ್ಚು ಕಮ್ಮಿ ಅಷ್ಟೇ ಐತೆ ಅಂದದ. ಹೇಳ್ದೆ ಗೈಸ್, ಲೋಕಲ್ ಅಂತ ಏನಿಲ್ಲ. ಸೀಟ್ ಸರಿ ಮಾಡ್ಕೊಂತೀನಿ. ಯಾಕೋ ಸೀಟು ಫ್ರಂಟ್ ಆಗೋಯ್ತು, ಸ್ಟ್ರೈಟ್ ಆಗ್ಬಿಡುತ್ತೆ. ಇವಾಗ ಹಿಂದಕ್ಕೆ ಹಾಕೋಬೇಕು. ನಮ್ಮ ಅಕ್ಕ ಆರಾಮಾಗಿ ಕುತ್ಕೋಬಾರ್ದು. ಇಲ್ಲ ಕಣೆ, ಹಿಂಗೇನಿಲ್ಲ, ಮುಂದಕ್ಕೆ ಬಂದ್ಬಿಟ್ಟೈತೆ ಸೀಟು. ಮನು ನನ್ ಫೋನ್ ಚಾರ್ಜ್ ಬೇಕಾಕೋ, ಚಾರ್ಜ್ ಕೊಡೆ ಹಾಕ್ತೀನಿ, ಕೊಡೆ. ತಗೋರಿ. 50 ರೂಪಾಯಿ ಆಗುತ್ತಕ್ಕ. ಇರಿಟೇಷನ್ ಈಗ ನಾಷ್ಟ ಯಾರು ಕೊಡಿಸ್ತಾ ಇದ್ದೀರಾ? ಕದಂಬ ಹೋಯ್ತು, ಕದಂಬ. ಯಾವತ್ತಾರ ಒಂದಿನ ನಾಷ್ಟ ಕೊಡ್ಸಿದ್ಯಾ ನೀನು? ಹಾ, ಇವ್ ನಾನ್ ಕೊಡ್ಸಿರಷ್ಟು ಕೊಡ್ಸಿರ ಇಬ್ರು ಹೊಡೆದ್ ಬಿಡ್ತೀನಿ ನೋಡಿ. ಇವಾಗ ಮಂಜುನಾಥ್ ಅವತ್ ಮಶ್ರೂಮ್ ಬಿರಿಯಾನಿ ತಂದು ಕೊಡ್ಲಿಲ್ವಾ? ಎಲ್ಲಿ ಯಾವತ್ತಾ? ಅವತ್ತು ಯಾವತ್ ಹೇಳು? ಅವತ್ತು ಎಂತದಂತ ಹೇಳ, ಎಂತ ದಿನ ಅಂತ. ನಾವು ಏನ್ ಗೊತ್ತಾ, ನಂದ್ ಯಾವ ತರ ಇದು ಅಂದ್ರೆ, ತಗೋ ನಿಮ್ಮ ಮಾಮಡ್ಡು ಸೈಡ್ಗೆ ಆಗ್ತೈತೆ. ಎಡ್ಗೈಲ್ ಕೊಟ್ಟಿದ್ದು ಬಲ್ಗೈ ಗೊತ್ತಾಗ್ಬಾರ್ದು, ಬಲ್ಗೈ ಕೊಟ್ಟಿದ್ದು ಎಡ್ಗೈ ಆ ತರ ವಂಶ ನಮ್ದು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನಾನು ಹೇಳಿ ಡೈಲಾಗ್ ಕೇಳಕ್ ನಮ್ ಬಾವ ಕಾರಿಂದ ಇಳಿಯಕ್ ಹೋಯ್ತವ್ರೆ. ಬೇಡ ಬೇಡ ಬಾವ, ಎಲ್ಲಿ ಕುತ್ಕೋ. ಈಗ ಇಷ್ಟ ತಕ ನಮ್ ಬಾವ ಮಗು ತರ 30-40 ಹೋಯ್ತಾ ಇರ್ರಿ. ಇವಾಗ ರಚ್ಗೆದ್ ಬಿಟ್ಟವ್ರೆ, 100 ಹಿಡಿತವ್ರೆ, 120 ಹೋಯ್ತವ್ರೆ. ಏನು ಅಕ್ಕಪಕ್ಕ ನಿಧಾನಕ್ಕೆ ಹೋಗ್ರಿ ಹರಿಸವ್ರೆ. ಸ್ವಲ್ಪ ಗ್ರಿಪ್ ಸಿಗೋರ್ಗ ರೋಡ್ ಖಾಲಿ ಕಾಣಿಸ್ತು ಅಂದ್ರೆ ಚೆಚ್ಚದೆ ಗಾಡಿನ. ನಾನು ಅವಾಗ್ಲೇ ಹೇಳ್ದೆ ಗೊತ್ತಾ, ನಮ್ ಫ್ಯಾಮಿಲಿಗೆಲ್ಲ ಈ 5 ಸೀಟರ್ ಕಾರ್ ಎಲ್ಲ ಯಾವ ಮೂಲೆಗೂ ಸಾಲಲ್ಲ ಅಂತ. ಏನ್ ತಗಂದ್ರೆ ಇಲ್ಲೇ ನೋಡ್ರಿ, ಇಲ್ಲೇ ಜಾಗ ಇದ್ರು ಸೀಟ್ ಇಲ್ಲ ಅಂತವ್ರೆ. ನಾನು ಹೇಳ್ದೆ ನಮ್ ಬಾವಂಗೆ ಟಿ ಗಾಡಿ ತಗೊಳ್ಳೋಣ ಅಂತ. ನೆಕ್ಸ್ಟ್ ಕಾರ್ಗೆ ತಗೊಳಂಗಿದ್ರೆ ಕಾರ್ ಬೇಡ ಮಾಮ, ಇಲ್ಲ ಅಂದ್ರೆ ಅಲ್ಲಿ ಮುಂದೆ ಲಾರಿ ಹೋಗ್ತಾ ಇತ್ತಲ್ಲ ಆ ತರನೋ. ನನ್ನ ಹೆಂಡತಿ ಬಂದ್ಮೇಲೆ 2 ವೀಲರ್ ಅಲ್ಲಿ ಕರ್ಕೊಂಡ್ ಓಡಾಡ್ತೀನಿ ಅಕ್ಕ. ಇಲ್ಲಾಂದ್ರೆ ಒಂದ್ ಟಿ ಗಾಡಿ ತಗೊಂಡ್ಬಿಟ್ಟು ನೋಡ್ರಿ, 12 ಜನ ಆರಾಮ್ ಬೇಕಾದ್ರೆ ಮಲ್ಕೊಂಡ್ ಹೋಗ್ಬೋದಕ್ಕ. ಟಿ ಗಾಡಿ ತಗೊಂಡ್ಬಿಡೋಣ. ಯಾಕಪ್ಪ ನಿಮ್ಗೆಲ್ಲ ಅದೇ ಕರೆಕ್ಟ್ ಕಳ್ಳ, ಉದ್ದದ ಕಾಲ್ ಚಾಚ್ಕೊಂಡು ಹೋಗ್ಬೋದು, ಯೋಚನೆ ಮಾಡು. ಅರೆ ಅಯ್ಯೋ, ಇದು ಕೈ ಕಾರ್ ತಗೊಳ್ಳೋ ಬದಲು ಟಿ ಗಾಡಿ 2 ಒಂದೇ ರೇಟ್ ಅಕ್ಕ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ತಗೋ, BFTC-ನ KSRTC-ನ? ಅದೇ ಒಟ್ಟು ಉದ್ದದಕ್ ಮಲ್ಕೊಂಡ್ ಹೋಗೋದು, ಆರಾಮ ಉಳ್ಳಾಡ್ಕೊಂಡು ಹೋಗ್ಬಿಡ್ಬೋದು. ಸೀಟ್ಗಳು ತಗಸ್ಬಿಟ್ರಿ. ಟ್ರೈನಲ್ಲಿ ರಾತ್ರಿ ಹಂಗೆ ಆಯ್ತು. ಯಾವ ಟ್ರೈನ್ ಅಲ್ಲಿ? ರಾತ್ರಿ ಟ್ರೈನಲ್ಲಿ ಹಾ ಎಲ್ಲ ರಿಸರ್ವೇಶನ್ ಅಂತ ಕಾಲ್ ಹಿಡ್ಕೊಂಡು ಒಬ್ಬೊಬ್ಬರೇ ಒಂದ್ ಸೀಟಲ್ಲಿ ಮನ್ಗವ್ರೆ. ಸೀಟ್ ಬಂದ್ಮೇಲೆ ಸ್ಟಾಪ್ ಬಂದ್ರೆ ಇಳಿದ್ಬಿಟ್ಟು ನೆಟ್ಕೋಯ್ತಾರೆ ನನ್ನ ಮಕ್ಳೆಲ್ಲ. ಆಯ್ತಾ? ಟ್ರೈನ್ ಅಂದ್ರೆ ಹೆಂಗೆ ಗೈಸ್, ಯಾಕಂದ್ರೆ ಟ್ರೈನ್ ಅಲ್ಲಿ ಓಡಾಡಕ್ ಬೇಜಾರು. ಅಂದ್ರೆ ರಿಸರ್ವ್ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಡಿಫೆಕ್ಟ್. ಜನರಲ್ ಅಲ್ಲಿ ಹೋಗ್ತೀರಾ ಅಂದ್ರೆ ತುಂಬಾ ಕಷ್ಟ ಇದೆ. ಮಿಡಿಲ್ ಕ್ಲಾಸ್ ಜೀವನ ಅರ್ಥ ಆಗ್ಬೇಕಂದ್ರೆ ಜನರಲ್ ಟ್ರೈನ್ ಒಂದ್ಸತಿ ಹೋಗ್ಬೇಕು. ಐ ಮೀನ್ ಟ್ರೈನ್ ಅಲ್ಲಿ ಜನರಲ್ ಬೋಗಿಲ್ ಒಂದ್ಸತಿ ಹೋಗ್ಬೇಕು. ಮೀಸೆ ಕಟ್ಟಿ ಕಳೆದವರೆಲ್ಲ ಏನಾದರು, ಮೀಸೆ ಕಟ್ಟಿ ಕುಡಿದವರೆಲ್ಲ ಮಣ್ಣಾದರು, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರು, ಮೀಸೆ ಕಟ್ಟಿ ಕುಡಿದವರೆಲ್ಲ ಮಣ್ಣಾದರು. ಯಾವ ಲೆಕ್ಕ ಹೇಳು ಕುಮಾರಿಯೇ, ಅಯ್ಯೋ ಶಮ್ಮಾರಿಯೇ. ಮಾತಂದು ಗೊತ್ತೇ ನಮ್ಮ, ನಿನಗೆ ಗೊತ್ತೇ ನಮ್ಮ, ನಾವು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು.